ಕ್ರಮಗಳನ್ನು ರೈತರಿಗೆ ಹೇಳಿ ರೈತರಿಗೆ ತರಬೇತಿ ಕೊಟ್ಟು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯ ಸಮ ಚಿಂತನೆಯಿಂದ ಬೆಳೆಸತಕ್ಕಂಥ ಮಹತ್ವ ಮಾತುಕತೆ ಮತ್ತು ಸಾಂಪ್ರದಾಯದ ಪದ್ಧತಿಗಳನ್ನು ಮುಂದುವರಿಸುತ್ತಾ ಒಳ್ಳೆಯ ಊಟ ಮಾಡ್ತೇವೆ. ಆದರೆ ಇಲ್ಲಿ ಕಲಿಯುವುದೇನೆಂದರೆ ವಾಲ್ಯೂಮ್ ಇದೆ, ಎಲ್ಲರೂ ಒಂದೇ ಗುರುಗಳು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಗುರುಗಳು ಇದರಲ್ಲಿ ಯಾರು ಈ ಜಾತ್ರೆ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯಗಳು 4 ಜೋಡಿಗಳು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಜೋಡಿಗಳು 74 ಜೋಡಿಗಳು, ಪರಿಶಿಷ್ಟ ಪಂಗಡಕ್ಕೆ ಒಳಪಟ್ಟಂತಹ ವೀರಭದ್ರಪ್ಪನವರು ಅವರ ಪತ್ನಿ ಸಮೀಪರಾಗಿದ್ದಾರೆ. ಸುಮಂತಮ್ಮ ವೀರಭದ್ರವರ ಜೊತೆಗೂಡಿ ಸತಿಪತಿಗಳಿಬ್ಬರು ಕೂಡ ಆಶೀರ್ವಾದವನ್ನು ಪಡೆಯಬೇಕಾಗಿದೆ. USA ಇಂದ ಆಗಮಿಸಿರುವಂತಹ ರಾಜಣ್ಣ ಹೆಗ್ಗಡಹಳ್ಳಿ ಅವರ ನುಡಿಗಳನ್ನ ಈಗ ಕೇಳೋಣ. ಹಿರಿಯ ದಂಪತಿಗಳು ಆಗಮಿಸಿ ಹಿರಿಯರಿಗೆ ಅವರ ಸುಪುತ್ರ ಮತ್ತು ಸೊಸೆಗಳು ಆಗಮಿಸಿದ್ದಾರೆ. ಧನ್ಯವಾದಗಳು. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ Gabriel Mal, Reverend Father Francis ಎಲ್ಲ ಮದುವೆಯಾಗಲು ಇಲ್ಲಿ ಅವಕಾಶ ಕೊಡ್ತಾರೆ. ಇದರ ವಿಶೇಷತೆ ಏನಂದರೆ ಸರಳ ಸಜ್ಜನಿಗೆ ಮತ್ತೊಂದು ಹೆಸರು ರಾಜಕೀಯ ಲೀಡರ್ ವೇದಿಕೆಯಲ್ಲಿದ್ದಾರೆ. ಅವರೇ ನಮ್ಮ ಮಾಜಿ ಸಚಿವರಾದಂತಹ ಅರುಣ ವೀರಭದ್ರಪ್ಪರವರ ನುಡಿಗಳನ್ನ ನಾವೀಗ ಕೇಳುವಂತಹ ಅವಿರತವಾದ ಪ್ರೇಮ, ತನ್ನೂರಿನ ಬಗ್ಗೆ ಇರುವಂತಹ ಅಭಿಮಾನಕ್ಕೆ ಶರಣು ಎಂದೆನ್ನುತ್ತಾ ಬರ್ಮಾಡ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಅಮೆರಿಕದ ಬಾಸ್ಟನ್ ಕನ್ಸೋರ್ಟಿಯಂನಲ್ಲಿ ಹಿರಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದೇ ಸಭಾ ಮರ್ಯಾದೆಯನ್ನು ದಯಮಾಡಿ ಕಾಪಾಡಬೇಕು ಅಂತ ಕೋರ್ಕೊಳ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಶ್ರೇಷ್ಠ ಮಾನ್ಯರು ಶುಭವಾಗಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಹಾರಿಸಿದ್ದಾರೆ. ಸಂಜಯ್ ಪೂಜ್ಯರು ಆಶೀರ್ವದಿಸಿದ ತರುವಾಯ ಮಾಂಗಲ್ಯ ವಿತರಣೆಯನ್ನು ಮಾಡಲಾಗಿದೆ. ವೇದಿಕೆಯಲ್ಲಿರುವಂತಹ ಪೂಜ್ಯರು ಅತಿಥಿಗಳು ಹಾಗೆ ರಿಜಿಸ್ಟ್ರೇಷನ್ ನಾವು ಮಾಡಿಸಿದ್ದೀವಿ. ಅದರ ವಿತರಣೆ ಕೂಡ ಸಾಂಕೇತಿಕವಾಗಿ ಒಂದು ಗ್ರೂಪ್ ಫೋಟೋ ಇರುತ್ತೆ. ನಂತರ ಗುರುಗಳಿಂದ ಎಲ್ಲ ಭಕ್ತರಿಗೆ ಶುಭಾಶೀರ್ವಾದವಿರುತ್ತೆ. ದಯಮಾಡಿ ಹಿಂದೆ ಬನ್ನಿಯಪ್ಪ, ಹಿಂದೆ ನಾವು ಹಿಂದೆ ಹೋದ್ರೆ ಇನ್ನೊಂದಷ್ಟು ಜನ ಸಿಕ್ಕಿದ್ರೆ ಬಂದ ಎಲ್ಲ ವಧುವರರು ಅಂಗನವಾಡಿ ಸನ್ನಿಧಿಯವರು, ಅಧಿಕಾರಿಗಳು, ವಿದ್ವಾಂಸರು, ದಯಮಾಡಿ
ವಿಶ್ವಾಸದಿಂದ ಚರ್ಚಿಸಿ ಪರಿಹರಿಸಿಕೊಳ್ಳುತ್ತೇವೆ. ದುಶ್ಚಟ, ದುರಭ್ಯಾಸ, ದುರ್ನಡತೆಗಳಿಂದ ದೂರವಿರುತ್ತೇವೆ. ಎಲ್ಲರೂ ಕೂಡ ನಿಲ್ಲಿಸಬೇಕು, ನಾವು ಸಹಾಯ ಮಾಡಬೇಕು. ಅಲ್ಲಿ ತನಕ ಮಂಗಳವನ್ನು ಯಾರು ಕಟ್ಟಬಾರದು. ಈ ಕಡೆ ಅವ್ರ ಕಟ್ಟಿ ನಗಡೆ ಹೆಂಗೆ ಮಾಂಗಲ್ಯ ಧಾರಣೆಯ ನಂತರ ಅರಿತುಕೊಂಡು ಅರಿತುಕೊಂಡು ಒಂದಾಗಿ ಮುಂದಾಗಿ ಪ್ರೀತಿ ಪ್ರೀತಿ ವಿಶ್ವಾಸಗಳಿಂದ ವಿಶ್ವಾಸಗಳಿಂದ ನಡೆಸಬೇಕು. ಹೊರ ಮೊದಲಿನ ಕಾಲಕ್ಕೆ ಧರಿಸಿಕೊಳ್ಳಬೇಕು. ಯಾರು ದಯಮಾಡಿ ಕಟ್ಟಿಲ್ಲ ಅವರು ಗಮನಿಸಬೇಕು. ಸುಖ ಸುಖಗಳಲ್ಲಿ ಪ್ರತಿಜ್ಞಾವಿಧಿಯಲ್ಲಿ ಪಾಲ್ಗೊಳ್ಬೇಕು. ಅವ್ರು ಹೇಳಿದ್ದನ್ನ ಮತ್ತೆ ನೀವು ವಾಪಸ್ ರಿಪೀಟ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಲ್ಲ? ಎಲ್ಲರೂ ಎದ್ದು ನಿಂತಿದ್ದೀರಾ? ಹುಡುಗ ಹುಡುಗಿ ಇಬ್ರು ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಶಾಲಿನಿ, ನಂಜುಂಡ